ಗಾಯ್ಸ್, ನೀವೇನೇ ಒಂದು ಮಾಡಬೇಕು ಅಂತ ಹೇಳಿದ್ರು ಈ ಎಐನ ಉಪಯೋಗಿಸ್ತೀರಾ. ಯಾಕೆಂದ್ರೆ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡೋದಾಗಿರ್ಲಿ, ಒಂದು ಫೋಟೋನ ಜನರೇಟ್ ಮತ್ತೆ ವಿಡಿಯೋ ಏನೇ ಒಂದು ಅಪ್ ಟು ಡೇಟ್ ಏನೇ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಉಪಯೋಗಿಸ್ತೀರಾ. ಆದ್ರೆ ಯೂಟ್ಯೂಬ್ ತಮ್ನೆಲ್ಲ ನಮ್ಮ ಒಂದು ಈ ವಿಡಿಯೋದಲ್ಲಿ ಹಾಕೋಬಹುದಾ? ಒಂದು ವಿಡಿಯೋದಲ್ಲಿ ಹಾಗಾದ್ರೆ ಅದೇನು ಇನ್ಫಾರ್ಮೇಶನ್ ಎಲ್ಲ ಕೂಡ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲಿರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ತಮ್ನೇಲ್ ಹಾಕೋಬಹುದು, ಜನರೇಟ್ ಮಾಡ್ಕೊಂಡು ಚಾಟ್ ಜಿಪಿಟಿ, ಜೆಮಿನಿ ಈ ತರ ಒಂದು ಕ್ರಿಯೇಟ್ ಮಾಡ್ಕೊಂಡು ಹಾಕೋಬಹುದು ಅಂತ ಹೇಳಿದ್ರೆ ಹಾಕೋಬಹುದು. 100% ನಿಮಗೆ ಏನು ಪ್ರಾಬ್ಲಮ್ಮೇ ಆಗಲ್ಲ. ಆದರೆ ಯಾವ ಥರದವ್ರಿಗೆ ಸಮಸ್ಯೆ ಆಗುತ್ತೆ, ಈ ಥರ ಜನರಿಗೆ ಸಮಸ್ಯೆ ಆಗುತ್ತೆ ಮತ್ತೆ ಬೇರೆ ಥರದ ಜನರಿಗೆ ಸಮಸ್ಯೆ ಆಗಲ್ಲ. ಯಾವ ಥರ ಅಂತ ಹೇಳಿದ್ರೆ ಯೂಟ್ಯೂಬ್ ತಮ್ನೇಲಲ್ಲಿ ಈಗ ಎಕ್ಸಾಂಪಲ್ ಯಾರ್ದೋ ಒಬ್ರು ಆ್ಯಕ್ಟರ್ನ ಹಾಕೊಂಡ್ರೆ ಅವರಿಗೆ ಸಮಸ್ಯೆ ಆಗುತ್ತೆ. ಈಗ ಏನಪ್ಪ ಅಂತ ಹೇಳಿದ್ರೆ ಆಚೆಗಡೆ ಏನೋ ಒಂದು ವಿಡಿಯೋ ಮಾಡಿರ್ತೀರಾ, ಒಳಗಡೆ ಏನೋ ಬೇರೆ ಥರ ವಿಡಿಯೋ ಮಾಡಿರ್ತೀರಾ, ಅಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ನಿಮ್ಮ ಚಾನಲ್ಗೆ ಏನೂ ಆಗಲ್ಲ. ಆ್ಯಕ್ಟರ್ಸ್ನ ನೀವು ಆಚೆಲೇ ಏನೋ ಒಂದು ತಮ್ನೇಲ್ ಹಾಕೊಂಡು ಒಳಗಡೆನೇ ಏನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರು ಕೂಡ ಏನೂ ಆಗಲ್ಲ. ಬಟ್ ಆ್ಯಕ್ಟರ್ಸ್ನ ನೇಮ್ ಹಾಕೋಬಾರ್ದು. ಯಾಕೆಂದ್ರೆ ನಿಮ್ಮ ಒಂದು ಚಾನಲ್ ಇರುತ್ತಲ್ಲ, ನಿಮ್ಮ ಒಂದು ಎಕ್ಸ್ಪ್ರೆಷನ್, ನಿಮ್ಮ ಒಂದು ಫೋಟೋ ಇರಬೇಕು. ನಾನೀಗ ಏನೋ ಒಂದು ಈ ಥರ ಮಾಡೋದು ಸ್ಮೈಲ್ ಆಗಿರಲಿ, ಈ ಥರ ಮಾಡೋದು ಸ್ಮೈಲ್, ಈ ಥರ ಆಗಿ ಎಕ್ಸ್ಪ್ರೆಷನ್ ಆಗಿರಲಿ, ಅಲ್ಲಿ ಎಕ್ಸ್ಪ್ರೆಷನ್ ನಿಮ್ಮ ಒಂದು ಇರಬೇಕಾಗುತ್ತೆ. ಅದು ಆ್ಯಕ್ಟರ್ಸ್ ಅಂತ ಮಾಡಬಾರ್ದು. ಮತ್ತು ಇನ್ನೂ ಒಂದು ಕ್ಲಿಕ್ ಬೈಟ್ ಕಂಟೆಂಟ್ನ ನೀವು ಮಾಡಲೇಬಾರ್ದು. ಇದರಿಂದ ನಿಮ್ಮ ಒಂದು ಚಾನಲ್ ಮಾನಿಟೈಸೇ ಹೋಗ್ಬಿಡ್ಬೋದು. ಅದಕ್ಕೆ ಯಾವ ಥರ ಕ್ಲಿಕ್ ಬೈಟ್ ಅಂತ ಹೇಳಿದ್ರೆ ಆಚೆಗಡೆ ಏನೋ ಒಂದು ವಿಡಿಯೋನ ಎಕ್ಸ್ಪ್ರೆಷನ್ ಹಾಕೊಂಡಿರ್ತೀರಾ, ಏನೋ ಒಂದು ಆ್ಯಕ್ಟರ್ಸ್ ಆಗಿರಲಿ ಅಥವಾ ನಿಮ್ಮ ಫೇಸ್ ಆಗಿರಲಿ, ಒಳಗಡೆ ಏನೋ ಒಂದು ವಿಡಿಯೋ ಮಾಡಿದ್ರೆ ಇದರಿಂದ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ತುಂಬಾನೇ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅಂತರ್ನ ಮಾಡಕ್ಕೆ ಹೋಗ್ಬೇಡಿ, ಸರಿನಾ? ಅದಾದ್ಮೇಲೆ ಎಷ್ಟೊಂದು ಜನ ಹೇಳ್ತಾರೆ ಯೂಟ್ಯೂಬ್ ತಮ್ನೇಲ್ ಉಪಯೋಗಿಸ್ಬೇಡಿ, ನಿಮ್ಮ ಚಾನಲ್ ಹಾಳಾಗುತ್ತೆ, ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಅಂತ. ಯಾಕೆಂದರೆ ಅವರಿಗೆ ಒಂದು ಹೊಟ್ಟೆ ಊರಿರುತ್ತೆ. ಆ ಯೂಟ್ಯೂಬ್ ಇವ್ನು ಹೆಂಗೆ ಚೆನ್ನಾಗಿ ಮಾಡ್ತಿದ್ದಾನೆ, ತಮ್ನೇಲ್ ಚೆನ್ನಾಗಿ ವ್ಯೂಸ್ ಎಲ್ಲ ಅಟ್ರಾಕ್ಷನ್ ಪಡ್ಕೊಂಡು ಸಬ್ಸ್ಕ್ರೈಬರ್ಸ್ನ ಪಡೀತಿದ್ದಾನೆ ಅಂತ ಅವರಿಗೆ ಒಂದು ಹೊಟ್ಟೆ ಕಿಚ್ಚಿರುತ್ತೆ. ಅದಕ್ಕೋಸ್ಕರ ಅವ್ರು ಮಾಡ್ತಿರ್ತೀನಿ. ನೀವು ಯಾರೇನಾದರೂ ಬುಗುಳ್ಕೊಳ್ಳಿ, ನೀವು ಕಂಟೆಂಟ್ ಮಾತ್ರ ನಿಲ್ಲಿಸಲೇಬೇಡಿ. ತಮ್ನೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಯಾರು ಹೇಳಿದ್ದು? ಇವತ್ತು ಇದರಿಂದನೇ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೂ ಕೂಡ ಈಸಿಯಾಗಿ ಎಲ್ಲ ಯೂಟ್ಯೂಬ್ನೆಲ್ಲ ತಮ್ನೆಲ್ಲ ಆರಾಮ್ಸಾಗಿ ಕ್ರಿಯೇಟ್ ಮಾಡ್ಕೋಬೋದು. ಗೈಸ್, ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಲ್ಲ, 100% ಈಸಿ ಆಗುತ್ತೆ. ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಕೊನೆಯದಾಗಿ ನನ್ನ ಒಂದು ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.